ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಯೂಟ್ಯೂಬ್ ಕಡೆಯಿಂದ ಹೊಸ ಒಂದಷ್ಟು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆಯಿತಾ. ಈ ಒಂದು ಅಪ್ಡೇಟ್ಸ್ಗಳು ಖಂಡಿತವಾಗಲೂ ಯೂಟ್ಯೂಬ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವು ಅಪ್ಡೇಟ್ಸ್ಗಳು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ ಥರದ್ದು ಒಂದಷ್ಟು ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ. ಏನೇನು ಹೊಸದಾಗಿ ಅಪ್ಡೇಟ್ಸ್ಗಳು ಇವಾಗ ಬಂದಿದೆ ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಆ ಥರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ ಗೈಸ್. 500 ಲೈಕ್ಸ್ ಕಂಪ್ಲೀಟ್ ಮಾಡಿ ನೋಡೋಣ. ಓಕೆ, ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ಯೂಟ್ಯೂಬಲ್ಲಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ನಾನು ನಿಮ್ಗೆ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ಸೊ ನೋಡ್ತಾ ಹೋಗಿ. ಸೊ ಯೂಟ್ಯೂಬಲ್ಲಿ ಇವತ್ತು ಫಸ್ಟ್ ಅಪ್ಡೇಟ್ ಬಂದಿರುವಂಥದ್ದು ಆಡಿಯನ್ಸ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು. ಈ ಒಂದು ಆಡಿಯನ್ಸ್ ಸೆಗ್ಮೆಂಟಿಂದ ಇವಾಗ ನೀವು ಎಲ್ಲವನ್ನೂ ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು ಆಯಿತಾ. ಸೊ ಈಗ ನೀವು ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಹಾಕ್ತಾ ಇರ್ತೀರ ನಿಮ್ಮ ಚಾನಲಲ್ಲಿ. ನಿಮ್ಮ ಚಾನಲ್ ವೀಡಿಯೋಸ್ಗಳನ್ನ ಎಷ್ಟು ಜನ ರೆಗ್ಯುಲರ್ ವ್ಯೂವರ್ಸ್ಗಳು ನೋಡ್ತಾ ಇದ್ದಾರೆ, ಎಷ್ಟು ಜನ ರಿಟರ್ನಿಂಗ್ ವ್ಯೂವರ್ಸ್ ನೋಡ್ತಾ ಇದ್ದಾರೆ ಅನ್ನೋದನ್ನು ಇಷ್ಟು ದಿನ ನೀವು ನೋಡ್ತಾ ಇದ್ರಿ. ಬಟ್ ಇವಾಗ ನಿಮ್ಗೆ ಇನ್ನೂ ಅನುಕೂಲ ಆಗೋ ಥರ ಒಂದು ಹೊಸ ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಇವಾಗ ಹೊಸದಾಗಿ 3 ಆಪ್ಷನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಒಂದು ನ್ಯೂ ವ್ಯೂವರ್ಸ್ ಅಂತ ಅಂದ್ಬಿಟ್ಟು, ಇನ್ನೊಂದು ಕ್ಯಾಶುವಲ್ ವ್ಯೂವರು ಮತ್ತು ರೆಗ್ಯುಲರ್ ವ್ಯೂವರ್ ಅಂತ ಆಯಿತಾ. ಸೊ ಈಗ ನಿಮಗೆ 3 ಆಪ್ಷನ್ ತೋರಿಸುತ್ತೆ. ಇದರಲ್ಲಿ ನಿಮಗೆ ಒಂದು ಡೇಟಾ ನಿಮಗೆ ಸಿಕ್ಬಿಡುತ್ತೆ. ನಿಮ್ಮ ಒಂದು ವೀಡಿಯೋಸ್ಗಳನ್ನ ನಿಮ್ಮ ವ್ಯೂವರ್ಸ್ಗಳು ತುಂಬ ರೆಗ್ಯುಲರಾಗಿ ನೋಡ್ತಾ ಇದ್ದಾರೆ ಇಲ್ವ ಅನ್ನೋದೊಂದು ಐಡಿಯಾ ಸಿಗುತ್ತೆ. ನೋಡಿ, ಈ ನೀವು ವ್ಯೂವರ್ಸಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಏನು ತೋರಿಸ್ತಾ ಇರುತ್ತೆ, ಅಷ್ಟು ಪರ್ಸೆಂಟೇಜ್ ಏನು ತೋರಿಸ್ತಾ ಇರುತ್ತೆ ಅದು ಅವರು ಬಂದು ನಿಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿರ್ತಾರೆ ಅಂಥವ್ರದ್ದು ಎಷ್ಟು ಪರ್ಸೆಂಟ್ ಅಂತ ನೀವು ಅಲ್ಲಿ ನೋಡ್ಬೋದಾಗುತ್ತೆ. ಅದೇ ಥರ ಕ್ಯಾಶುವಲ್ ವ್ಯೂವರ್ಸ್ ಅಂತ ಬಂತು ಅಂತಂದರೆ ಲಾಸ್ಟ್ 12 ಮಂತ್ಸಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ 1ರಿಂದ 5 ತಿಂಗಳು ತನಕ ನೋಡಿರ್ತಾರಲ್ಲ, ಸೊ ಅಂಥ ಒಂದು ವ್ಯೂವರ್ಸ್ಗಳನ್ನ ಕ್ಯಾಶುವಲ್ ವ್ಯೂವರ್ಸಲ್ಲಿ ಆ್ಯಡ್ ಮಾಡಿರ್ತಾರೆ ಯೂಟ್ಯೂಬರು. ಇದರಿಂದ ನಿಮ್ಗೆ ಡೇಟಾ ಸಿಗುತ್ತೆ ಕ್ಯಾಶುವಲ್ ವ್ಯೂವರ್ಸ್ ಎಷ್ಟಿದ್ದಾರೆ ನಿಮ್ಮ ಚಾನಲ್ಗೆ ಅಂತ. ಅದೇ ಥರ ರೆಗ್ಯುಲರ್ ವ್ಯೂವರ್ಸ್ ಪ್ರತಿದಿನ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡೋರು ಲಾಸ್ಟ್ 12 ಮಂತ್ಸಲ್ಲಿ 6 ತಿಂಗಳಿಂದ ಹಿಡಿದು ಎಷ್ಟು ಜನ ನೋಡಿದ್ದಾರೆ ಅನ್ನುವಂಥ ಒಂದು ಡೇಟಾ ನಿಮಗೆ ಇಲ್ಲಿ ರೆಗ್ಯುಲರ್ ವ್ಯೂವರ್ಸಲ್ಲಿ ತೋರಿಸುತ್ತೆ. ಸೊ ಇದು ನಿಮ್ಮ ಒಂದು ಚಾನಲಲ್ಲಿ ನೋಡಬೇಕು ಅಂತಂದರೆ ಸೊ ಇದನ್ನು ನೀವು ಜಸ್ಟ್ ಅನಾಲಿಟಿಕ್ಸಲ್ಲಿ ನೀವು ಅದನ್ನು ತೆಗೆದು ನೋಡ್ಬೋದು. ಇದು ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲರಿಗೂ ಕೂಡ ಡೆಸ್ಕ್ಟಾಪ್ ಮತ್ತು ಮೊಬೈಲ್ಗೆ ಎಲ್ಲದಕ್ಕೂ ಕೂಡ ಇದು ಲಾಂಚ್ ಮಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಇವಾಗ ಸಿಕ್ಕಿದೆ. ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ವೆಯ್ಟ್ ಮಾಡಿ 2 to 3 ಡೇಸ್ ಒಳಗಡೆ ಇದು ನಿಮಗೆ ಸಿಕ್ಬಿಡುತ್ತೆ. ಬಟ್ ಆಲ್ರೆಡಿ ಇದನ್ನು ಲಾಂಚ್ ಮಾಡಿದ್ದಾರೆ. ಇದು ಫಸ್ಟ್ ಅಪ್ಡೇಟು. ಇದರಿಂದ ನಿಮ್ಮ ಒಂದು ಚಾನಲ್ ಗ್ರೋತ್ ಯಾವ ಥರ ಆಗುತ್ತೆ ಅನ್ನೋದೊಂದು ಐಡಿಯಾ ಸಿಗುತ್ತೆ. ಯಾಕೆಂತಂದರೆ ಆಡಿಯನ್ಸ್ಗಳು ಆ್ಯಕ್ಟಿವ್ ಆಗಿದ್ದಾರೆ ಇಲ್ವಾ ನಿಮ್ಮ ಚಾನಲಲ್ಲಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇನ್ನು ಸೆಕೆಂಡ್ ಅಪ್ಡೇಟ್ಗೆ ಬರೋದಾದರೆ, ಸೆಕೆಂಡ್ ಅಪ್ಡೇಟ್ ಬಂತು ಅಂತಂದರೆ ಎರೇಸ್ ಮಾಡಿಬಿಟ್ಟೆ. ಓಕೆ, ಸೊ ಸೆಕೆಂಡ್ ಅಪ್ಡೇಟ್ ಬರೋದು ಆಯಿತು ಅಂತಂದರೆ ಮೋಸ್ಟ್ ರಿಲಿವೆಂಟ್ ಕಮೆಂಟ್ಸ್ ಅಂತ ಅಂದ್ಬಿಟ್ಟು ಒಂದು ಫೀಚರ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಯೂಟ್ಯೂಬರು ಫಸ್ಟಿಂದನೂ ಹೇಳ್ತಾಯಿದ್ರು. ಬಟ್ ಇವಾಗ ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಈಗ ಎಲ್ಲರ ಒಂದು ಚಾನಲು ಕೂಡ ಬಂದಿದೆ. ಈ ಒಂದು ಮೋಸ್ಟ್ ರಿಲೆವೆಂಟ್ ಕಮೆಂಟಿಂದ ಸೊ ನಿಮಗೆ ಒಂದು ಮೇಯ್ನಾಗಿ ಜನಗಳು ಜಾಸ್ತಿ ಏನು ಕಮೆಂಟ್ ಮಾಡ್ತಾ ಇದ್ದಾರೆ, ಏನು ಕೇಳ್ತಾ ಇದ್ದಾರೆ ಅದು ನಿಮಗೆ ಕಮೆಂಟ್ಸು ನೀವು ಫಿಲ್ಟರ್ ಔಟ್ ಮಾಡ್ಬೋದು. ಆಗ ನಿಮಗೆ ಆ ಥರದ ಕಮೆಂಟ್ಸ್ಗಳನ್ನೆಲ್ಲ ಮಾತ್ರ ನೀವು ನೋಡ್ಬೋದಾಗುತ್ತೆ. ಇದನ್ನು ಇವಾಗ ಲಾಂಚ್ ಮಾಡಿದರೆ ಎಲ್ಲ ಒಂದು ಕ್ರಿಯೇಟರ್ಸ್ಗಳಿಗೆ ಇವಾಗ ಆಲ್ರೆಡಿ ಇದು ಸಿಕ್ಕಿದೆ. ಓಕೆ, ಇದನ್ನು ಸೆಕೆಂಡ್ ಅಪ್ಡೇಟಲ್ಲಿ ಇವತ್ತು ಕೊಟ್ಟಿರುವಂಥದ್ದು. ಸೊ ಸೆಕೆಂಡ್ ಅಪ್ಡೇಟ್ ಆಯಿತು. ಇನ್ನು 3ನೇ ಅಪ್ಡೇಟ್ನ ನಾವು ನೋಡೋಣ. 3ನೇ ಅಪ್ಡೇಟ್ ಬಂದು ಲೀಡರ್ ಬೋರ್ಡ್ ಟು ಟಾಪ್ ಫ್ಯಾನ್ಸ್ ಅಂತ. ಸೊ ಈಗ ನೀವು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ನ ಮಾಡಬೇಕಾದ್ರೆ ಇವಾಗ ನಾನು ಬರ್ತೀನಿ ಲೈವ್ ಸ್ಟ್ರೀಮ್ಗೆ ಬಂದಾಗ ನೀವು ನೋಡೋರಂತೆ ಒಂದು ಹೊಸ ಒಂದು ಲೀಡರ್ ಬೋರ್ಡ್ ಆಪ್ಷನ್ ಬರುತ್ತೆ. ಈಗ ಯಾರು ಜಾಸ್ತಿ ಚಾಟ್ ಮಾಡ್ತಾ ಇರ್ತಾರೆ, ಈ ಪಾಯಿಂಟ್ಸ್ಗಳನ್ನೆಲ್ಲ ಅರ್ನ್ ಮಾಡ್ತಾರೆ, ಅವರ ಒಂದು ಪ್ರೊಫೈಲ್ಸ್ಗಳು ಟಾಪ್ 1, ಟಾಪ್ 2, ಟಾಪ್ 3 ಈ ಥರ ಒಂದು ಲೀಡರ್ ಬೋರ್ಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಈಗ ಆಲ್ರೆಡಿ ಇದು ಆಲ್ಮೋಸ್ಟ್ ಅಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. ಲೈವಲ್ಲಿ ನೀವು ನೋಡಬೇಕಾದ್ರೆ ನಿಮಗೆ ನೋಡಿರ್ಬೋದು. ಇನ್ ಕೇಸ್ ನೋಡಿಲ್ಲ ಅಂತಂದರೆ ಸೊ ನೋಡೋಣ ಫ್ಯೂಚರ್. ನಾನು ಇವಾಗ ಲೈವ್ ಬರ್ತೀನಲ್ಲ ಸಂಡೇ, ಅವಾಗ ನೀವೇ ನೋಡೋರಂತೆ. ಇದು ಕೂಡ ಎಲ್ರಿಗೂ ಕೂಡ ಲಾಂಚ್ ಮಾಡಿದ್ದಾರೆ. ಓಕೆ, ಇದು ಕೂಡ ಒಂದು ಗುಡ್ ನ್ಯೂಸೇ, ಎಲ್ರಿಗೂ ಕೂಡ ಸಿಕ್ಕಿದೆ. ಸೊ ಇದರಿಂದ ನಿಮ್ಮ ಒಂದು ಟಾಪ್ ಇದರಲ್ಲಿ ವ್ಯೂವರ್ಸ್ಗಳು ಯಾರಿದ್ದಾರೆ ಅನ್ನೋದನ್ನ ನೀವು ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬೋದು. ಓಕೆ, ಸೊ ಇದು 3ನೇ ಅಪ್ಡೇಟು ಯೂಟ್ಯೂಬರ್ ಕೊಟ್ಟಿರುವಂಥದ್ದು. ನೆಕ್ಸ್ಟು 4ನೇ ಅಪ್ಡೇಟು AI ಪವರ್ಡ್ ಸರ್ಚ್ ಅಂತ ಅಂದ್ಬಿಟ್ಟು. ಸೊ ಈಗ ಯೂಟ್ಯೂಬ್ ಪ್ರೀಮಿಯಮ್ ಯಾರೆಲ್ಲ ತಗೊಂಡಿದ್ದಾರೆ ಅವ್ರುಗಳಿಗೆ ಈ ಒಂದು AI ಪವರ್ಡ್ ಸರ್ಚ್ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಈಗ ನೀವು ಸರ್ಚ್ ಮಾಡ್ತು ಅಂತಂದರೆ ನಿಮಗೆ ಅಂತಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಒಂದು ವಿಡಿಯೋನ ಅಥವಾ ಅದ್ರ ಬಗ್ಗೆ ಡೀಟೇಲ್ಸ್ನ ಆಗ್ಬೋದು ನಿಮಗೆ ಯೂಟ್ಯೂಬರು ತೆಗೆದುಕೊಡ್ತಾರೆ. ಅದು ಕೇವಲ ಯೂಟ್ಯೂಬ್ ಶಾಪಿಂಗ್ ತಗೊಂಡಿರೋರ್ಗೆ ಮಾತ್ರ.
ಸಾರಿ ಯೂಟ್ಯೂಬ್ ಶಾಪಿಂಗ್ ಅಂತ ಯೂಟ್ಯೂಬ್ ಪ್ರೀಮಿಯಮ್ ತೊಗೊಂಡಿರೋರಿಗೆ ಅಂತಂದರೆ ಪ್ರತಿ ತಿಂಗಳು ನೀವು ಯೂಟ್ಯೂಬ್ ಪ್ರೀಮಿಯಮ್ ಪರ್ಚೇಸ್ ಮಾಡ್ಬೋದು. ಅದು ಪರ್ಚೇಸ್ ಮಾಡಿದ್ರೆ ನಿಮಗೆ ಆ್ಯಡ್ಸ್ಗಳು ಬರೋಲ್ಲ. ಆ ಥರ ನೀವೇನಾದ್ರು ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಸೊ ನಿಮಗೆ AI ಪವರ್ಡ್ ಸರ್ಚ್ ಇರುತ್ತೆ. ಸೊ ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ನೀವೇನು ಸರ್ಚ್ ಮಾಡ್ತೀರಾ ಅದ್ರ ರಿಲೇಟೆಡ್ ಆಗಿ ಒಂದು ಇಮೇಜ್ ವೀಡಿಯೋಸ್ ಕ್ಲಿಪ್ಸ್ ಎಲ್ಲ ನಿಮಗೆ ತೋರಿಸ್ತಾರಂತೆ. ಬಟ್ ಇದು ಅಟ್ ಪ್ರೆಸೆಂಟ್ ಇವಾಗ ಸದ್ಯಕ್ಕೆ ಇನ್ನೂ ಇಂಡಿಯಾದಲ್ಲಿ ಬಂದಿಲ್ಲ. USA ಅಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದಾರೆ ಆಯಿತಾ, US ಅಲ್ಲಿ. ಸೊ ಇದಿಷ್ಟು ಸದ್ಯಕ್ಕೆ ಒಂದಷ್ಟು ಯೂಟ್ಯೂಬ್ ಅಪ್ಡೇಟ್ಸ್, 4 ಅಪ್ಡೇಟ್ ಇವತ್ತು ಹೊಸದಾಗಿ ಬಂದಿರುವಂಥದ್ದು. ಏನೇನು ಬಂದಿದೆ ಎಲ್ಲ ಕವರ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ ಅಪ್ಡೇಟ್ ಇಷ್ಟ ಆಯಿತು ಅಂತ ಹೇಳೋದನ್ನು ಮರಿಬೇಡಿ. ಸೊ ಸಿಗೋಣ, ಲೈಕು ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.